ನಮಸ್ಕಾರ ವೀಕ್ಷಕರೇ, ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಬಾಗಲಕೋಟೆ ರಿಸಲ್ಟ್ ಏನಾಯ್ತು? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ವಿಜಯ ಪತಾಕೆಯನ್ನ ಹಾರಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಮತ್ತೊಮ್ಮೆ ಸೋಲನ್ನಪ್ಪಿದ್ದಾರೆ. ನೋಡಿ, ಚುನಾವಣೋತ್ತರ ಸಮೀಕ್ಷೆಗಳು, ಮತದಾನೋತ್ತರ ಸಮೀಕ್ಷೆಗಳು ಏನೇ ಇದ್ರೂ ಕೂಡ ಜನ ಕಾಂಗ್ರೆಸ್ನ ಕೈಯನ್ನ ಮತ್ತೊಮ್ಮೆ ಹಿಡಿದಿದ್ದಾರೆ. ಬಿಜೆಪಿಯವರು ಏನೇ ಹೇಳಲಿ, ಯಾರನ್ನೇ ಕರ್ಕೊಂಬಂದು ಕ್ಯಾಂಪೇನ್ ಮಾಡಿಸಿದ್ರು ಕೂಡ, ಅಬ್ಬರದ ಪ್ರಚಾರ ಮಾಡಿದ್ರು ಕೂಡ ಜನ ಉಮೇಶ್ ಮೇಟಿ ಅವರ ಕೈ ಬಿಡಲಿಲ್ಲ, ಕೈಯನ್ನ ಹಿಡಿದ್ರು. ಇಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಪ್ಲಸ್ ಆಗತ್ತೆ. ಜನ ಏನನ್ನ ನೋಡಿ ಕಾಂಗ್ರೆಸ್ ಕೈ ಹಿಡಿದ್ರು ಮತ್ತೊಮ್ಮೆ. ಯಾಕಂದ್ರೆ ಇಷ್ಟು ದಿನ ಬಿಜೆಪಿ ಅಲೆ ಎದ್ದಿದೆ. ವೀರಣ್ಣ ಚರಂತಿಮಠ ಅವರು ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಬಿಜೆಪಿಯ ನಾಯಕರುಗಳು ವಿಶ್ವಾಸ ವ್ಯಕ್ತಪಡಿಸ್ತಾನೆ ಇದ್ರು. ಆದ್ರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳ್ತಾ ಇದ್ರು, ಇಲ್ಲ ನಾವೇ ಗೆಲ್ತೀವಿ, ಆದ್ರೆ ಅಂತರ ಸ್ವಲ್ಪ ಕಡಿಮೆ ಆಗಬಹುದು ಅಂತ. ಬಟ್ ಆ ರೀತಿ ಆಗಲಿಲ್ಲ. ಈಗ ಹಿಂದಿನ ವಿಧಾನಸಭೆ ಚುನಾವಣೆ ಬಂದಂತಹ ಟೈಮಲ್ಲಿ ವೀರಣ್ಣ ಚರಂತಿಮಠ ಅವರು, ಅದರ ಜೊತೆಗೆ HY ಮೇಟಿ, ವೀರಣ್ಣ ಚರಂತಿಮಠ ಹಾಗೆ HY ಮೇಟಿ ಅವರ ಗೆಲುವಿನ ಅಂತರ ಕಡಿಮೆ ಇದ್ರೂ ಕೂಡ ಈ ಬಾರಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರ ಗೆಲುವಿನ ಅಂತರ ಕಳೆದ ಬಾರಿಗಿಂತ ಬಹಳಷ್ಟು ಹೆಚ್ಚಾಗಿದೆ. ವೀರಣ್ಣ ಚರಂತಿಮಠ ಅವರು ಕಳೆದ ಬಾರಿ ತೆಗೆದುಕೊಂಡಂತಹ ಓಟ್ಗಿಂತ ಇನ್ನೂ ಕಡಿಮೆ ಓಟನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವಿನ ನಿರೀಕ್ಷೆ ಇಟ್ಕೊಂಡಂತಹ ಬಿಜೆಪಿಗೆ ದೊಡ್ಡ ಮಟ್ಟದ ನಿರಾಸೆಯಾಗಿದೆ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವಾಗಿದೆ. ನೋಡಿ, ಮೊದಲಿಗೆ ಜನ ಕೈ ಹಿಡಿದಿದ್ದು ಅನುಕಂಪ. ಎಲ್ಲೋ ಒಂದು ಕಡೆ HY ಮೇಟಿ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ ಅನುಕಂಪ ವರ್ಕೌಟ್ ಆಯಿತು ಕಾಂಗ್ರೆಸ್ಗೆ. ಇದು ಮೊದಲನೇ ಪ್ಲಸ್ ಪಾಯಿಂಟು. ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಪಕ್ಷದ ವಾಡಿಕೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಇಲ್ಲಿ ಅನುಕಂಪ ವರ್ಕ್ ಆಗಿದೆ, ಅದು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದೆ ಕಾಂಗ್ರೆಸ್ಗೆ. ಅದಾದ ನಂತರ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಈ ಕ್ಷೇತ್ರವನ್ನ ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಪಾಯಿಂಟ್ ನಂಬರ್ 1, HY ಮೇಟಿ ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಬಹಳ ಆಪ್ತ ಗೆಳೆಯರಾಗಿದ್ದಾರೆ. ಸೊ ಹಾಗಾಗಿ ತನ್ನ ಗೆಳೆಯನ ಪುತ್ರನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಪಣ ತೊಡ್ತಾರೆ CM ಸಿದ್ದರಾಮಯ್ಯ ಅವರು. ಸುಮಾರು 4-5 ದಿನ ಕ್ಷೇತ್ರದಲ್ಲೇ ಠಿಕಾಣಿಯನ್ನ ಹೂಡಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾರೆ. ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಬೈ ಎಲೆಕ್ಷನ್ನಲ್ಲಿ ಬಾಗಲಕೋಟೆಯಲ್ಲಿ ಪ್ರಮುಖವಾಗಿ, ನಾವು ದಾವಣಗೆರೆ ವಿಚಾರವನ್ನ ಆಮೇಲೆ ಮಾತಾಡೋಣ, ಬಾಗಲಕೋಟೆಯಲ್ಲಿ ಪ್ರಮುಖವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರುಗಳು ಕೂಡ ಒಗ್ಗೂಡ್ತಾರೆ. ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಹಾದಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಪುತ್ರನೂ ಕೂಡ ಸ್ವತಃ ಅಖಾಡಕ್ಕಿಳಿದು, ಸತೀಶ್ ಜಾರಕಿಹೊಳಿ ಅವರ ಪುತ್ರ ಸ್ವತಃ ಅಖಾಡಕ್ಕಿಳಿದು ಅಭ್ಯರ್ಥಿಯ ಪರ ಅಬ್ಬರದ ಪ್ರಚಾರವನ್ನ ಮಾಡೋದು. ಸತೀಶ್ ಜಾರಕಿಹೊಳಿ ಅವರು, CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಇಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದು ಅನುಕಂಪ. HY ಮೇಟಿ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ ಅನುಕಂಪದ ಆಧಾರದಲ್ಲಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲಿ ಬಿಜೆಪಿಗೆ ಏನು ಮೈನಸ್ ಆಯಿತು? ವೀರಣ್ಣ ಚರಂತಿಮಠ ಅವರು 3 ಬಾರಿ MLA ಆಗಿದ್ದಂಥವರು. ಕಳೆದ ಬಾರಿ ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರೂ ಕೂಡ ವೀರಣ್ಣ ಚರಂತಿಮಠ ಅವರ ಪರ ಘಟಾನುಘಟಿಗಳು ಬಂದು ಪ್ರಚಾರ ಮಾಡ್ತಾರೆ. ವಿಜಯೇಂದ್ರ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಯಡಿಯೂರಪ್ಪ ಅವರು ಕೂಡ ಬರ್ತಾರೆ. ಅದಾದ್ಮೇಲೆ ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ನಾಯಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೆಂಗೆ ಅಂದ್ರೆ, ಎಷ್ಟೇ ಮುನ್ಸಿದ್ರು ಕೂಡ ಪಕ್ಷ ಗೆಲ್ಲಿ ಅಂತ ಹೇಳಿ ಓಕೆ ಅವರು ಬಂದು ಪ್ರಚಾರ ಮಾಡಲಿ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಾರೆ, ಯಡಿಯೂರಪ್ಪ ಅವರು ಕೂಡ ಹೇಳ್ತಾರೆ. ಯಡಿಯೂರಪ್ಪ ಅವರ ಫ್ಯಾಮಿಲಿ ಹಾಗೆ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಾವು ಮುಂಗುಸಿ ಇದ್ದಂಗೆ
ಎಷ್ಟರ ಮಟ್ಟಿಗೆ ಕಚ್ಚಾಡ್ಕೊಳ್ತಾರೆ, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೆ. ಅದೇ ವಿಚಾರಕ್ಕೆ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾಗಿರೋದು ಕೂಡ ಗೊತ್ತು. ಅವರು ಬಂದು ತಮ್ಮ ಆಪ್ತ ಸ್ನೇಹಿತ ವೀರಣ್ಣ ಚರಂತಿಮಠ ಅವರ ಪರ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಕೂಡ ಜನ ಕೈ ಹಿಡಿಲಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ಏನು ಅಹಿಂದ ನಾಯಕರು, ಅಲ್ಲಿ ಕುರುಬ ಮತದಾರರು ಜಾಸ್ತಿ ಇರೋದ್ರಿಂದ ಸಿದ್ದರಾಮಯ್ಯನವರ ವರ್ಚಸ್ಸು ಎಲ್ಲವೂ ಕೂಡ ಬಾಗಲಕೋಟೆಯಲ್ಲಿ ಕೈ ಹಿಡಿದಿದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ಕೈ ಮೇಲಾಗಿದೆ ಅಂತಾನೆ ಹೇಳಬಹುದು. ಕಮಲ ಮುದುಡಿದೆ. ಎಷ್ಟೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿ ಗೆಲ್ಲೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಬಿಜೆಪಿ ಬೇರೆ ತರ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡಿದ್ರೆ ಬಾಗಲಕೋಟೆಯಲ್ಲಿ 2028ಕ್ಕೆ ಏನಾದರೂ ಒಳ್ಳೆ ಗುಡ್ ರಿಸಲ್ಟ್ ಬರಬಹುದು. ಇದೇ ರೀತಿಯ ಸ್ಟ್ರಾಟರ್ಜಿಗಳನ್ನ ಮುಂದುವರಿಸ್ಕೊಂಡು ಹೋದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗೋದ್ರಲ್ಲಿ ಎರಡು ರೀತಿಯ ಮಾತಿಲ್ಲ. ಹಾಗಾಗಿ ಬಾಗಲಕೋಟೆ ಜನ ಮತ್ತೊಮ್ಮೆ ಕೈ ಹಿಡಿದಿದ್ದಾರೆ. ಅಲ್ಲಿ ನೂತನ ಶಾಸಕರಾಗಿ ಉಮೇಶ್ ಮೇಟಿ ಅವರು ಆಯ್ಕೆಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ಕುಟುಂಬದಲ್ಲಿ ಏನೇ ವೈಮನಸ್ಸಿದ್ರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಂಡು ಸಾರ್ವಜನಿಕವಾಗಿ ಎಲ್ಲೂ ಬಹಿರಂಗವಾಗಿ ಬರ್ದಲಕ್ಕೆ ಬಿಡದಿಲ್ದಿದ್ದು ಕೂಡ ಒಂದು ಕಾರಣ ಅಂತ ಅನ್ಸುತ್ತೆ. ಅಲ್ಲಲ್ಲೇ ಸರಿಯನ್ನ ಮಾಡಿ ಕಾಂಗ್ರೆಸ್ ನಾಯಕರು ನಾವೆಲ್ಲರೂ ಕೂಡ ಒಗ್ಗೂಡಿಕೆಯಿಂದ ಇದ್ದೀವಿ ಅನ್ನೋದನ್ನ ಪ್ರೂವ್ ಮಾಡಿದ್ರಿಂದ ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನ ಕಂಡಿದ್ದಾರೆ. ಧನ್ಯವಾದ.